जय भारत जननी तनुजाते जय हे कर्नाटक माते जय सुंदर नदीवन गणनाडे जय हे रस ऋषिಗಳ ಪೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇಷದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪ್ರಪಂಚನ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಹೋಗಿ. ಪ್ರಾರ್ಥನೆ ನಾಡಗೀತೆಯನ್ನು ಮಾಡಿದ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಗ್ರಾಮ ಸಭೆಗೆ ಆಗಮಿಸಿದಂತ ಎಲ್ಲರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ರಾಮಮೂರ್ತಿ ಸರ್ ಇವರಿಗೆ ಕೇಳಿಕೊಳ್ತಾರೆ. ಈ ದಿನ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಏರ್ಪಡಿಸಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲೋಕೇಶ್ ಟಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಈ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಸಚಿನ್ ಕೃಷಿ ತೋಟಗಾರಿಕೆ ಇಲಾಖೆ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆನಂದ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಈ ಒಂದು ಸಮೂಹ ಸಂಪನ್ಮೂಲ ಕೇಂದ್ರದ CRP ಆಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಬಿಡಿ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಈ STMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಇವರು ಸಹ ಕಾರ್ಯಕ್ರಮದ ಹಾಜರಾಗಿದ್ದರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಅವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಊರಿನ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರಣ್ಣ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ STMCಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ STMCಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗಿರೀಶ್ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಹಾಗೆ STMCಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಇವರ ಪೋಷಕರಾಗಿರ್ತಕ್ಕಂಥ ಶ್ರೀಯುತ ಸಂದೀಪ್ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಹಾಗೆ ಊರಿನ ಪೋಷಕರಾಗಿರ್ತಕ್ಕಂಥ ವಿನೋದ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಹಾಗೆ
ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರವಿ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತ. ಹಾಗೆ ಊರಿನ ಪೋಷಕರಾಗಿರ್ತಕ್ಕಂಥ ಯೋಗೇಂದ್ರಪ್ಪ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಂಗನವಾಡಿ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಪೃಥ್ವಿ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ನಾನು ಸ್ವಾಗತ ಮಾತಾಡ್ತೇನೆ. ಹಾಗೆ ಈ ಒಂದು ಆಶಾ ಕಾರ್ಯಕರ್ತೆಯಾಗಿರ್ತಕ್ಕಂಥ ಶ್ರೀಮತಿ ನಾಗರತ್ನಮ್ಮ ಇವರು ಸಹ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತ. ಮಾಡಿ ಸಾಮಾಜಿಕ ಲೆಕ್ಕ ಪರಿಶೋಧನೆ. ಈ ಸಮಗ್ರ ಶಿಕ್ಷಣ ಯೋಜನೆ 2023-24 ಸಾಲಿನ ಚಟುವಟಿಕೆಗಳ ಈ ಒಂದು ವಿಶೇಷ ಕಾರ್ಯಕ್ರಮದ ಕುರಿತು ಒಂದಿಷ್ಟು ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕು ಅಂತ ಶ್ರೀ ನಾಗೇಶ್ ಕೆವಿ ತಾಲೂಕು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರು ಇದರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದೀಗ ನಾವು 2022-23 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುಧೀರ್ ಸರ್ ಅವರೇ, STMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, STMC ಎಲ್ಲ ಸದಸ್ಯರೇ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳೇ, ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಎಲ್ಲ ಶಿಕ್ಷಕರವರೇ, ಆಶಾ ಕಾರ್ಯಕರ್ತರೆ, ಹಾಗೆಲ್ಲ ಗ್ರಾಮಸ್ಥರೇ, ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಸರ್ಕಾರ ಇದನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಪ್ರಾಥಮಿಕ ಹಂತದಲ್ಲಿ ಶಾಲಾ ಮಟ್ಟದಲ್ಲಿ ಏನು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಇತ್ತು. ಹಾಗೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳಿಗೆ ಚಾಲನೆಯಲ್ಲಿದ್ದು ಆ 3 ಯೋಜನೆಗಳನ್ನ ಒಟ್ಟುಗೂಡಿಸಿಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಶಾಲಾ ಹಂತದಲ್ಲಿ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಇದರ ಪ್ರಮುಖ ಉದ್ದೇಶ ಅಂತಂದ್ರೆ ಏನು, ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಶಾಲೆಯಿಂದ ಹೊರಗುಳಿಬಾರ್ದು ಅಂತಕ್ಕಂಥದ್ದು, ಹೊರಗುಳಿದ ಮಕ್ಕಳನ್ನ ಶಿಕ್ಷಣಕ್ಕೆ ಇದು ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ತಾರತಮ್ಯ ಇರಬಾರ್ದು, ಜಾತಿ ಅಥವಾ ಲಿಂಗ ತಾರತಮ್ಯ ಇಲ್ಲದೆ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಪ್ರೀನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ. ಹಾಗೆ ವಿಕಲಚೇತನ ಮಕ್ಕಳಿಗೆ ಅವರಿಗೂ ಕೂಡ ವೃತ್ತಿಪರ ಶಿಕ್ಷಣವನ್ನ ಒದಗಿಸಬೇಕು. ಮಕ್ಕಳು ಬರೀ ಪಠ್ಯಕ್ರಮಕ್ಕೆ ಸೀಮಿತ ಆಗಿ ಇನ್ನಿತರ ವಿಷಯಗಳಲ್ಲೂ ಕಲಿಕೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಇದರಲ್ಲಿ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಉದ್ದೇಶವನ್ನ ಇಟ್ಕೊಂಡು ಸರ್ಕಾರ ಯೋಜನೆಯನ್ನ ಜಾರಿಗೆ ತಂದಿರುತ್ತೆ, ಆ ಯೋಜನೆ ಉದ್ದೇಶ ತಳಮಟ್ಟದಲ್ಲಿ ಹೇಗೆ ಅದರ ಉದ್ದೇಶ ಈಡೇರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೋಸ್ಕರ ಇವರು ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಈ ಶಾಲಾ ಶಾಲೆಯಲ್ಲಿ ಸರ್ಕಾರ ಏನು ನಿಗದಿಪಡಿಸಿದೆ ಆ ಶಾಲೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಇಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಈ ವಾಸ್ತವಾಂಶಗಳ ಪರಿಶೀಲನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನು ಫಲಾನುಭವಿಗಳು ಅಂತಂದ್ರೆ ಈ ಮಕ್ಕಳು ಏನಿದ್ದಾರೆ ಅವರನ್ನ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು, ಅವರಿಂದ ಏನೆಲ್ಲ ಮಾಹಿತಿ ತಿಳ್ಕೊಳ್ಬೇಕು ಅದನ್ನ ಮಾಹಿತಿ ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಪೋಷಕರನ್ನ ಭೇಟಿ ಮಾಡಿ ಪೋಷಕರೊಂದಿಗೆ ಚರ್ಚೆ ಮಾಡಿ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಶಿಕ್ಷಕರೊಂದಿಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಶಾಲೆಗೆ ಸಂಬಂಧಪಟ್ಟಂತೆ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಅಡಿಗೆ ವ್ಯವಸ್ಥೆ ಇರ್ಬೋದು, ಹಾಗೆ ಕೊಠಡಿಗಳ ವ್ಯವಸ್ಥೆ, ಇನ್ನಿತರ ಏನು ಗ್ರಂಥಾಲಯದ ವ್ಯವಸ್ಥೆ, ಡಿಜಿಟಲ್ ಉಪಕರಣಗಳಿರುವ ಬಗ್ಗೆ, ಕ್ರೀಡಾ ಸಾಮಗ್ರಿಗಳ ಬಗ್ಗೆ, ಈ ತರ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಒಂದು ಸರ್ಕಾರದ
ಆದೇಶದಂತೆ ಒಂದು 134 ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಏನೆಲ್ಲ ಅಂಶಗಳು ಇರಬೇಕು, ಏನಿದೆ, ಏನು ಇಲ್ಲ ಅಂತಕ್ಕಂಥ ಅಂಶಗಳನ್ನ ನಾವು ಒಂದು ಪರಿಶೀಲನೆ ಮಾಡಿಬಿಟ್ಟು ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಹಾಗೆ ಆ ವರದಿಯನ್ನು ಮತ್ತೆ ಸಭೆಯನ್ನು ಕರೆದ್ಬಿಟ್ಟು ಸಭೆಯ ಮುಂದೆ ಇಟ್ಟು ಚರ್ಚೆ ಮಾಡ್ತಕ್ಕಂಥದ್ದು. ಚರ್ಚೆ ಮಾಡಿ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಸಮಗ್ರ ಶಿಕ್ಷಣ ಯೋಜನೆ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನ ಚಿಂತನೆ ನಡೆಸಿದೆ. ಅದರಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಇನ್ನು ಎಷ್ಟು ಬಾಕಿ ಇದೆ, ಇನ್ನು ಏನೆಲ್ಲ ಆಗ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ನಾವು ಏನೆಲ್ಲ ಅಂಶಗಳು ಗಮನಿಸಿದ್ದೀವಿ ಅದೆಲ್ಲ ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತೀವಿ. ಹಾಗೆ ನೀವು ಏನೆಲ್ಲ ಅಂಶಗಳು ಈ ಶಾಲಾ ಆವರಣದಲ್ಲಿ ನಿಮಗೆ ಏನೆಲ್ಲ ನ್ಯೂನತೆಗಳು ಕಂಡು ಬಂದಿದೆ ಅಥವಾ ಉತ್ತಮ ಅಂಶಗಳಿದೆ, ಇನ್ನು ಏನ ಬದಲಾವಣೆ ಸರ್ಕಾರದಿಂದ ಬೇಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ತಾವೆಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಒಂದು ಧನ್ಯವಾದಗಳು ಸರ್. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಗ್ಗೆ ಪಕ್ಷಿ ನೋಟವನ್ನ ನಮಗೆ ಪರಿಚಯಿಸಿಕೊಟ್ಟಂತ ನಾಗೇಶ್ವರಿಗೆ ಧನ್ಯವಾದ ತಿಳಿಸ್ತಾ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಹಾಗೆ CNCಯ ಅಧ್ಯಕ್ಷರು ಸೇರಿ ನಡೆಸಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಅದಕ್ಕೆ ಸಹಕಾರವನ್ನ ನೀಡಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿ ಮಂಡನೆ ಸಮಯ ಸಂಪನ್ಮೂಲ ವ್ಯಕ್ತಿಗಳಿಂದ ದೇವೇಂದ್ರ ಅವರು ವರದಿ ಮಂಡನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಶಾಲಾ ಹಂತದಲ್ಲಿ ಅನುಷ್ಠಾನಗೊಳ್ಳತಕ್ಕಂಥ ಸರ್ಕಾರದ ಒಂದು ಮಹತ್ವದ ಶಿಕ್ಷಣ ಇಲಾಖೆಯ ಒಂದು ಮಹತ್ವದ ಯೋಜನೆ ಆಗಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಪ್ರವಚನಗಳೇ ಬರೀ ಶಿಕ್ಷಣ ಅಲ್ಲ, ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು. ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳಂದರೆ ಕ್ರೀಡಾ ಚಟುವಟಿಕೆಗಳಿರ್ಬೋದು, ಅವರ ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು. ಇವುಗಳಿಂದ ಉತ್ತಮಗೊಳಿಸ್ತಕ್ಕಂಥ ಚಟುವಟಿಕೆಗಳನ್ನು ನೀಡ್ತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆ ವ್ಯಾಪ್ತಿಗೆ ಬರ್ತದೆ. ಹಾಗೆ ಶಾಲಾ ಪರಿಸರ ಅಂತ ಹೇಳಿದ್ರೆ ಶಾಲಾ ಕಟ್ಟಡ, ಶಾಲಾ ತರಗತಿಗಳಲ್ಲಿ ಪಾಠ ಪುಸ್ತಕಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೋಧನಾ ಸಾಮಗ್ರಿಗಳು, ಪ್ರಯೋಗಾಲಯಗಳು, ಹೀಗೆ ಅನೇಕ ರೀತಿ ಗ್ರಂಥಾಲಯ ಇರ್ಬೋದು, ಅನೇಕ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು, ಹೆಚ್ಚಿನ ವಿಷಯಗಳನ್ನು ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯ ಸೌಕರ್ಯಗಳನ್ನು ಹೊಂದಿರ್ತಕ್ಕಂಥದ್ದು. ಇವೆಲ್ಲವುಗಳನ್ನು ಒಟ್ಟು ಸೇರಿಸಿ ಶಿಕ್ಷಣ ಇಲಾಖೆ ಸರ್ಕಾರ ಸಮಗ್ರ ಶಿಕ್ಷಣ ಯೋಜನೆ ಅಡಿಗೆ ತಂದಿದೆ. ಈ ಯೋಜನೆಯನ್ನ 2018ರಲ್ಲಿ ಸರ್ಕಾರ ಜಾರಿಗೆ ತಂದು ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸಿದೆ. ಈ ಅನುಷ್ಠಾನಗೊಂಡಿರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆಯ ಹೇಗೆ ಅನುಷ್ಠಾನ ಆಗಿದೆ ಶಾಲಾ ಹಂತದಲ್ಲಿ ಅಂತಕ್ಕಂಥದ್ದು ಪರಿಶೀಲನೆ ಒಳಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಸಾಮಾಜಿಕ ಪರಿಶೋಧನೆ. ಶಾಲೆಗೆ ಶಿಕ್ಷಣ ಇಲಾಖೆ ಅನುದಾನ ಆಗಿದೆ. ಅನೇಕ ಬೇರೆ ಬೇರೆ ಇಲಾಖೆಗಳ ಅನುದಾನ ಶಾಲೆ ಉಪಯೋಗಿಸಿಕೊಳ್ತದೆ. ಬೇರೆ ಇಲಾಖೆಗೆ ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳಿಲ್ಲ. ಬೇರೆ ಅಂದರೆ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರ ಅನುದಾನ ಇರ್ಬೋದು, ಸಂಸದರ ಅನುದಾನ ಇರ್ಬೋದು, ಹೀಗೆ ಅದೇ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನುದಾನವನ್ನು ಬಳಸ್ಕೊಳ್ತಕ್ಕಂಥ ಅವಕಾಶ ಶಿಕ್ಷಣ ಇಲಾಖೆ ಇದೆ. ಹಾಗಾಗಿ ಶಾಲೆ ಬೇರೆ ಬೇರೆ ಅನುದಾನವನ್ನು ಬಳಸಿಕೊಂಡು ಆಮೇಲೆ ದಾನಿಗಳಿಂದ ಅಲ್ಲೇ ಸುತ್ತಮುತ್ತಲಿರ್ತಕ್ಕಂಥ ಊರಿನ ದಾನಿಗಳಿಂದ ಯಾವ ರೀತಿ ಅನುದಾನವನ್ನು ಬಳಸ್ಕೊಂಡು ಅಲ್ಲಿ ಮಕ್ಕಳಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಗೆ ಯಾವ ರೀತಿ ವಾತಾವರಣವನ್ನು ಕಲ್ಪಿಸಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ.
ಶಿಕ್ಷಣ ಇಲಾಖೆಯ ರೂಪುರೇಷೆಗಳನ್ನು ತಯಾರು ಮಾಡ್ತಕ್ಕಂಥ ನಿಯಮಗಳನ್ನು ರೂಪಿಸ್ತಕ್ಕಂಥ ಶಿಕ್ಷಣ ತಜ್ಞರಿಗೆ ಅಲ್ಲಿ ತಳಹಂತದಲ್ಲಿ ಅವರೇ ಬಂದು ನೇರವಾಗಿ ನೋಡ್ಲಿಕ್ಕಾಗೋದಿಲ್ಲ. ಸರ್ಕಾರ ಬಂದು ನೇರವಾಗಿ ಈ ಶಾಲೆಯಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ನೋಡ್ಲಿಕ್ಕಾಗೋದಿಲ್ಲ. ಅಥವಾ ಶಿಕ್ಷಣ ಇಲಾಖೆಯಲ್ಲಿ ನಿಯಮಗಳನ್ನು ರೂಪಿಸ್ತಾರಲ್ಲ, ಅವರು ಬಂದು ಇಲ್ಲಿ ತಳಹಂತದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ನೋಡ್ಲಿಕ್ಕಾಗೋದಿಲ್ಲ. ಇಂಥ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿ ಅಲ್ಲಿ ಎಲ್ಲವನ್ನ ಪರಿಶೀಲನೆ ನಡೆಸಿ ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನ ಒಂದು ಗ್ರಾಮ ಸಭೆಗೆ ಕರೆದು ಅದರಲ್ಲಿ ಎಲ್ಲ ಚರ್ಚೆಗಳು ಪಡಿಸಿ ಅಂತಿಮವಾಗಿ ಏನೇನು ಉತ್ತಮ ಅಂಶಗಳಿದ್ದಿದೆ, ಏನೇನು ನ್ಯೂನತೆಗಳಿದೆ, ಇನ್ನೂ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕಾದ್ರೆ ಇನ್ನೇನು ಸೌಲಭ್ಯಗಳನ್ನ ಶಾಲೆಗಳಿಗೆ ನೀಡಬೇಕಾಗ್ತದೆ, ಎಲ್ಲ ಅಂಶಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು ಸರ್ಕಾರದ ಆದೇಶದಂತೆ ಯೋಜನೆಯ ಮಾರ್ಗಸೂಚಿಯಂತೆ ಏನು ಸರ್ಕಾರ ವೇಳಾಪಟ್ಟಿಯನ್ನು ನೀಡಿದೆ ಅದೇ ಪ್ರಕಾರ ನಾವು ಬಂದು ಸಾಮಾಜಿಕ ಪರಿಶೋಧನೆಯನ್ನು ಕಳೆದ 3 ದಿನಗಳ ಕಾಲ ಇಲ್ಲಿ ನಡೆಸಿದ್ದೇವೆ. ಅದರಲ್ಲಿ ನಮಗೆ ಕೆಲವೊಂದು ಅಂಶಗಳು ಕಂಡು ಬಂದಿದೆ. ಆ ಅಂಶಗಳನ್ನ ಸಭೆಯ ಮುಂದೆ ನಾನೀಗ ಮಂಡಿಸ್ತಾ ಇದ್ದೇನೆ. ನಾವು ಈ ಭೇಟಿಯ ದಿನದಂದು ಈ ಶಾಲೆಯಲ್ಲಿ ದಾಖಲಾಗಿರ್ತಕ್ಕಂಥ ಮತ್ತು ಹಾಜರಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಒಟ್ಟು 18 ಮಕ್ಕಳಿದ್ದಾರೆ. ಅದರಲ್ಲಿ ಗಂಡು ಮಕ್ಕಳು 9, ಹೆಣ್ಮಕ್ಳು 9, ವಿಶೇಷಚೇತನ ಮಕ್ಕಳಿದ್ದಾರೆ. ಒಟ್ಟು 18 ಮಕ್ಕಳು ಇಲ್ಲಿ ವ್ಯಾಸಂಗವನ್ನ ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ 2022-23 ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥ ಅನುದಾನ ಯಾವ್ಯಾವ ಬಾಪ್ತಿಗೆ ಬಂದಿದೆ ಅಂತಕ್ಕಂಥದ್ದನ್ನ, ಅದರಲ್ಲಿ ಶಿಕ್ಷಕರ ಅನುದಾನ ಅಂತಕ್ಕಂಥದ್ದು 2704 ರೂಪಾಯಿ ಬಂದಿದೆ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಒಟ್ಟು ಹಿಂದಿನ ಉಳಿಕೆ 4650 ರೂಪಾಯಿ ಇತ್ತು. ಆಮೇಲೆ 2 ಬಾರಿ ಬಂದಿದೆ ಆ ವರ್ಷದಲ್ಲಿ 3175, 3175 2 ಬಾರಿ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಹಣಕಾಸಿನ ಲಭ್ಯತೆಯಾಗಿದೆ. ಆಮೇಲೆ ಸುಳ್ಳು ಮತ್ತು ಸಾಕ್ಷಿಗೆ ಸಂಬಂಧಪಟ್ಟಂತ 5035 ರೂಪಾಯಿ ಲಭ್ಯ ಆಗಿದೆ. ಒಟ್ಟು ಆ ಸಾಲಿನಲ್ಲಿ 19391 ರೂಪಾಯಿ ಅನುದಾನ ಶಿಕ್ಷಣ ಇಲಾಖೆಯಿಂದ ಬಂದಿದೆ. ಅದು ಬಳಕೆ ಹೇಗಾಗಿದೆ, ಖರ್ಚು ವೆಚ್ಚ ಹೇಗಾಗಿದೆ ಅಂತಕ್ಕಂಥದ್ದು, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 6350 ರೂಪಾಯಿ ಖರ್ಚಾಗಿದೆ. ಸುಳ್ಳು ಮತ್ತು ಸಾಕ್ಷಿಗೆ 5035 ರೂಪಾಯಿ ಖರ್ಚಾಗಿದೆ. ಒಟ್ಟು 11385 ರೂಪಾಯಿ ಖರ್ಚಾಗಿದೆ. ಒಟ್ಟು 8606 ರೂಪಾಯಿ ಉಳಿತಾಯ ಆಗಿದೆ ಆ ಸಾಲಿನಲ್ಲಿ. ಇನ್ನು ನಾವು ಸಮಗ್ರ ಶಿಕ್ಷಣದ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಶಾಲೆಗೆ ಬಂದು ಇಲ್ಲಿ ಶಾಲೆಯ ಪರಿಸರವನ್ನು ಪರಿಶೀಲನೆ ನಡೆಸಿದ್ವಿ. ಆಮೇಲೆ ಮಕ್ಕಳನ್ನ ನಾವು ಅಲ್ಲಿ ಪ್ರಶ್ನೆ ಮಾಡಿದ್ವಿ. ಆಮೇಲೆ ಶಿಕ್ಷಕರನ್ನು ಪ್ರಶ್ನೆ ಮಾಡಿದ್ವಿ. ಆಮೇಲೆ ಮಕ್ಕಳ ಪೋಷಕರ ಮನೆಗೆ ಭೇಟಿ ನೀಡಿ, ಗ್ರಾಮಸ್ಥರ ಮನೆಗೆ ಭೇಟಿ ನೀಡಿ ಈ ಶಾಲೆಯ ಎಲ್ಲ ಚಟುವಟಿಕೆಗಳ ಬಗ್ಗೆ ಅಲ್ಲಿ ಪರಿಶೀಲನೆ ನಡೆಸಿದ್ವಿ. ಅಲ್ಲಿ ಕೆಲವೊಂದು ಅಂಶಗಳನ್ನ ಅಭಿಪ್ರಾಯ ವ್ಯಕ್ತವಾಯಿತು. ಅದು ಏನೇನು ಆಯಿತು ಅಂತಕ್ಕಂಥದ್ದನ್ನ ನಾನೀಗ ಸಭೆ ಮುಂದೆ ಮಂಡಿಸ್ತಾ ಇದ್ದೇನೆ. ಆ ಸಾಲಿನಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ನೀಡಲಾಗಿದೆ ಅಂತಕ್ಕಂಥದ್ದು 2022-23 ಸಾಲಿನಲ್ಲಿ ಪಠ್ಯಪುಸ್ತಕ ನೀಡಲಾಗಿದೆ. ದಾಖಲೆ ನಿರ್ವಹಣೆ ಆಗಿದೆ. 24-25ರಲ್ಲೂ ಎಲ್ಲ ಮಕ್ಕಳಿಗೂ ಪಠ್ಯಪುಸ್ತಕವನ್ನು ನೀಡಲಾಗಿದೆ. ಆಮೇಲೆ ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಲಾಗಿದೆ. ಸರ್ಕಾರ ಸಮವಸ್ತ್ರ ಆಮೇಲೆ ಪಠ್ಯಪುಸ್ತಕವನ್ನು ಎಲ್ಲವೂ ಉಚಿತವಾಗಿ ನೀಡ್ತಾ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ತಲುಪಿದೆ ಅಂತಕ್ಕಂಥದ್ದು. ಇಲ್ಲಿ ಮಕ್ಕಳಿಗೆ ಸಮವಸ್ತ್ರನೂ ಸಹ ಎಲ್ಲ ಮಕ್ಕಳಿಗೂ ತಲುಪಿದೆ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಈ ಒಂದು 22-23 ಸಾಲು ಮತ್ತು 23-24 ಸಾಲಿನಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ನಾವು ಶಿಕ್ಷಕರನ್ನು ಕೇಳಿದ್ವಿ, ಮಕ್ಕಳನ್ನು ಕೇಳಿದ್ವಿ, ಅದೇ ರೀತಿ ಪೋಷಕರನ್ನು ಕೇಳಿದ್ವಿ, ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಆಮೇಲೆ ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಬಹಳ ದೂರದಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಿಂದ ಕಚ್ಚಾ ದಾರಿಯಲ್ಲಿ ಬರ್ತಕ್ಕಂಥ ಹೊಳೆಹಳ್ಳಗಳನ್ನು ದಾಟಿ ಬರ್ತಕ್ಕಂಥ ಮಗುವಿಗೆ ಸರ್ಕಾರದಿಂದ ವರ್ಷಕ್ಕೆ 6000 ರು ಸಾರಿಗೆ ವೆಚ್ಚವನ್ನು ನೀಡತಕ್ಕಂಥ ಒಂದು ನಿಯಮ ಇದೆ. ಅದರ ಪ್ರಕಾರ ಈ ಶಾಲೆಯಲ್ಲಿ ಯಾವುದೇ ವಿದ್ಯಾರ್ಥಿಗೆ ಸಾರಿಗೆ ವೆಚ್ಚ ನೀಡಲಾಗಿಲ್ಲ. ಆಮೇಲೆ ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆಯೇ? ಸರ್ಕಾರದ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ 60 ವಿದ್ಯಾರ್ಥಿಗಳಿಗೆ 2 ಶಿಕ್ಷಕರು ಅಂತಕ್ಕಂಥದ್ದು ಅನುಪಾತದಲ್ಲಿ ನಿಯಮ ಇದೆ. ಅದರ ಪ್ರಕಾರ 2 ಶಿಕ್ಷಕರು ಇಲ್ಲಿದ್ದಾರೆ, 18 ಮಕ್ಕಳಿದ್ದಾರೆ. ಆಮೇಲೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇಲ್ಲಿಲ್ಲ. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳಿವೆ. ಆ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಕನಿಷ್ಠ ಆ ಶಾಲೆ 200 ಕೆಲಸದ ದಿನಗಳನ್ನ ನಿರ್ವಹಿಸಬೇಕಾಗ್ತದೆ.
22-23 ಸಾಲಿನಲ್ಲಿ 252 ಕೆಲಸದ ದಿನಗಳ ನಿರ್ವಹಣೆ ಆಗಿರ್ತಕ್ಕಂಥ ದಾಖಲೆ ಇಲ್ಲಿ ನಿರ್ವಹಿಸಲಾಗಿದೆ. ಆಮೇಲೆ ಸದರಿ ಸಾಲಿನ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆಯೇ? ಇಲ್ಲಿ ನಾವು ಹಿಂದಿನ ಸಾಲಿನಲ್ಲಿ ನಾವು ವಿದ್ಯಾರ್ಥಿಗಳ ಹಾಜರಾತಿ ನಾವು ದಾಖಲಾತಿ ಪರಿಶೀಲನೆ ಮಾಡಿದಾಗ ಎಲ್ಲ ಮಕ್ಕಳ ಹಾಜರಾತಿ 80%ಕ್ಕಿಂತ ಹೆಚ್ಚಿನ ಇರತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ಶಾಲೆಗೆ ಬರ್ತಕ್ಕಂಥ ಮಾರ್ಗ ಬಹಳ ದೂರದಿಂದ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ಇದೀಗ ಆಗಮಿಸಿರ್ತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು. ಎಲ್ಲ ಮಕ್ಕಳು 80%ಕ್ಕಿಂತ ಹಾಜರಾತಿ ಇರತಕ್ಕಂಥದ್ದು ನಮಗೆ ಕಂಡು ಬಂತು, ದಾಖಲೆ ನಿರ್ವಹಿಸಲಾಗಿದೆ. ಆಮೇಲೆ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ನಾವು ಮಕ್ಕಳನ್ನು ವಿಚಾರ ಮಾಡಿದ್ವಿ, ಶಿಕ್ಷಕರು ವಿಚಾರ ಮಾಡಿದ್ವಿ, ಆಮೇಲೆ ಪೋಷಕರು ಅಲ್ಲಿ ಹೋಗಿ ಎಲ್ಲ ಪೋಷಕರನ್ನ ಭೇಟಿ ಮಾಡಿದ್ವಿ. ಮಕ್ಕಳ ಶಾಲೆಗೆ ಹೋಗ್ತಕ್ಕಂಥ ದಾರಿ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು ಅವರು ಹೌದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯ ದೂರವಿದ್ದು ಯಾವುದೇ ಸಾರಿಗೆ ವ್ಯವಸ್ಥೆ ನೀಡಲಾಗಿಲ್ಲ. ಮಕ್ಕಳ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ನಿಯಮ ಇದೆ, ಇಂತಿಷ್ಟು ವರ್ಷ 5 ವರ್ಷ 8 ತಿಂಗಳು, 5 ವರ್ಷ 6 ತಿಂಗಳು, 6 ವರ್ಷ ಸರ್ಕಾರ ಒಂದು ನಿಯಮ ಮಾಡ್ತದೆ. ಆ ಒಂದು ನಿಯಮಕ್ಕೆ ಸರಿಯಾಗಿ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಅದು. ಅದೇ ರೀತಿ ನಾವು ಪರಿಶೀಲನೆ ನಡೆಸಿದಾಗ ಅವರ ವಯಸ್ಸಿನ ಅನುಗುಣವಾಗಿ ಇಲ್ಲಿ ದಾಖಲಾತಿ ಆಗಿರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಮಗುವಿಗೆ ಆ ಶಾಲಾ ಪರಿಸರದಲ್ಲಿ ಇರ್ತಕ್ಕಂಥ ಮಗುವಿಗೆ ಸರ್ಕಾರಿ ಶಾಲೆ ದಾಖಲಾತಿಯನ್ನು ನಿರಾಕರಿಸುವ ಹಾಗಿಲ್ಲ. ಯಾವುದಾದರೂ ಒಂದು ಕನಿಷ್ಠ ದಾಖಲಾತಿಯನ್ನು ಒಂದು ದಾಖಲಾತಿಯನ್ನು ತೆಗೆದುಕೊಂಡು ಅಲ್ಲಿ ಅದನ್ನ ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಕ್ಕಳು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಶಾಲಾ ಪರಿಸರದಲ್ಲಿ ಬರ್ತಕ್ಕಂಥ ಮಕ್ಕಳು ಯಾವುದಾದ್ರೂ ಕಲಿಕೆಯಿಂದ ಹೊರಗಿದೆಯಾ ಅಂತಕ್ಕಂಥದ್ದು. ಒಂದು ಮಗು ಕಂಡುವಂತ ನಮಗೆ ಪ್ರಕಾಶ್ ಆರ್ ಅಂತಕ್ಕಂಥದ್ದು, ಸಣ್ಣ ರಾಘವೇಂದ್ರ ವರಂಬಳ್ಳಿ ಅಂತಕ್ಕಂಥದ್ದು. ಇವರು 2020-21 ಸಾಲಿನಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥದ್ದು. ಆಮೇಲೆ HPS ವರಂಬಳ್ಳಿ ಶಾಲೆಗೆ 6ನೇ ತರಗತಿಗೆ ಈ ಮಗು ಸೇರ್ಕೊಂಡಿದೆ. ಅಲ್ಲಿ ಶಾಲೆಗೆ ಹೋಗ್ತಾ ಇಲ್ಲ, ಮಗು ಕಲಿಕೆಯಿಂದ ಹೊರಗಿದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ನಾವು ಮಗುವಿನ ಮನೆಗೆ ಭೇಟಿ ಕೊಟ್ವಿ. ಅಲ್ಲಿ ಹೋಗೋದಾಗ ಪೋಷಕರು ಇಲ್ಲ, ಅವನು ಹೋಗೋದಿಲ್ಲ, ನಾನು ಯಾವುದೇ ಕಾರಣಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ನಾವು ಹೇಳಿದ್ವಿ. ಶಾಲೆ ಹಾಗೆ ಮಗುವನ್ನ ಕಲಿಕೆಯಿಂದ ಹೊರಗೊಳ್ಳುವ ಸರ್ಕಾರದ ಒಂದು ನಿಯಮ ಇದೆ, ಶಾಲೆಗೆ ಕಳಿಸ್ಬೇಕು. ಕನಿಷ್ಠ SSLC ಅಥವಾ ಕಡ್ಡಾಯವಾದಂಥ ಶಿಕ್ಷಣ ಪಡಿಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಹಾಗಾಗಿ ನೀವು ಮನವೊಲಿಸಿ ಮಗುವನ್ನ ಶಾಲೆಗೆ ಕಳಿಸಿ ಅಂತಕ್ಕಂಥದ್ದು ಅವರಿಗೆಲ್ಲ ಮನವರಿಕೆ ಮಾಡಿ ನಾವು ಬಂದಿದ್ದೇವೆ. ತಾವು ಸಹ ಏನಾದರೂ ಅವಕಾಶ ಸಿಕ್ಕಾಗ ತಾವು ಜನಪ್ರತಿನಿಧಿಗಳಿದ್ರ, STMC ಅಧ್ಯಕ್ಷರಿದ್ರ, ಊರಿನ ಪ್ರಮುಖರಿದ್ರ, ಇನ್ನೊಮ್ಮೆ ಆ ಪೋಷಕರಿಗೆ ಮತ್ತು ಮಗುವಿಗೆ ತಾವು ಮನವರಿಕೆ ಮಾಡಿ ಆ ಮಗುವನ್ನು ಶಾಲೆಗೆ ಹೋಗುವಾಗ ತಾವೆಲ್ಲ ಮಾಡಬೇಕು ಅಂತ ತಿಳಿಸ್ತಾರೆ. ಆಮೇಲೆ ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ದಾಖಲಾದರೂ ಅದು ಯಾವುದೇ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತದೆಯೇ? ದುರ್ಬಲ ವರ್ಗದ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಏನಾದ್ರು ಆಗ್ತಾ ಇದೆಯಾ ಶಾಲೆಯಲ್ಲಿ ಅಂತಕ್ಕಂಥದ್ದು ಅದು ಯಾವುದೇ ರೀತಿ ಪ್ರಕರಣ ಇಲ್ಲ. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತದೆಯೇ? ಆ ರೀತಿಯಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ನೀಡಬಾರ್ದು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಆ ಒಂದು ಪ್ರಕರಣ ಇರಲಿಲ್ಲ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗುತ್ತದೆ. ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ ಇದು ಈ ರೀತಿ ಪ್ರಕರಣ ಈ ಶಾಲೆಯಲ್ಲಿಲ್ಲ. ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ ಅಂತಕ್ಕಂಥದ್ದು ನಾವು ಎಲ್ಲ ಕೇಳಿದ್ವಿ. ನಾವು ಪೋಷಕರನ್ನ ಮಕ್ಕಳನ್ನ ಎಲ್ಲ ಕೇಳಿದ್ವಿ. ಈ ರೀತಿ ಪ್ರಕರಣ ಇಲ್ಲಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. TC ಕೊಡ್ತಕ್ಕಂಥದ್ದು ಅವ್ರು ಕೇಳಿದಾಗ ಕೊಡಬೇಕದು ನಿಯಮದ ಪ್ರಕಾರ. ಆ ರೀತಿ ನಾವು ನೀಡಿದ್ದೇವೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಅಂಗವಿಕಲ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಅವರಿಗೆ
ಕೆಲವೊಂದು ಆದ್ಯತೆಗಳಿದೆ. ಇಲ್ಲಿ ಈ ವ್ಯಾಪ್ತಿಯಲ್ಲಿ ಯಾವುದೇ ಅಂಗವಿಕಲ ಮಗು ಇಲ್ಲ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡವಿದೆ. ಮಗುವಿಗೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು. ಆಮೇಲೆ ಅದು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಬೇಕಾದ್ರೆ ಶಾಲಾ ಪರಿಸರ ಉತ್ತಮವಾಗಿರಬೇಕು, ಶಾಲಾ ಕಟ್ಟಡ ಉತ್ತಮವಾಗಿರಬೇಕು, ಶಾಲಾ ಕೊಠಡಿಗಳು ಉತ್ತಮವಾಗಿರಬೇಕು. ಅವರ ಕಲಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ಎರಡು ತರಗತಿ ಕೊಠಡಿಗಳು ಇರ್ತಕ್ಕಂಥದ್ದು ಕಂಡು ಬಂತು. ಅದರಲ್ಲಿ ಒಂದು ಕಟ್ಟಡ ಮಾತ್ರ ಸ್ವಲ್ಪ ದುರಸ್ತಿ ಅಗತ್ಯವಿದೆ. ಆಮೇಲೆ ನೆಲಹಾಸು ದುರಸ್ತಿ ಅಗತ್ಯವಿದೆ. ನೆಲಹಾಸು ಅಷ್ಟೇನು ಉತ್ತಮವಾಗಿಲ್ಲ, ಅದರ ದುರಸ್ತಿ ಅಗತ್ಯವಿದೆ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಾಲಕರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ, ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ಈ ಶೌಚಾಲಯ ಅಂತಕ್ಕಂಥದ್ದು ಇದು ಒಂದು ಅಂಶ. ಇದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಶೌಚಾಲಯ ಉತ್ತಮವಾಗಿರಬೇಕು. ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಯಾವಾಗಲೂ ಅದು ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ಒಂದು ನಿಯಮವಾಗಿದೆ. ಯಾಕೆಂತಂದ್ರೆ ಶೌಚಾಲಯ ಏನಾದರೂ ಅದು ಕೆಟ್ಟ ರೀತಿಯಲ್ಲಿದ್ದರೆ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಶೌಚಾಲಯಕ್ಕೆ ಹೋಗಿ ಬಂದಿರತಕ್ಕಂಥ ಮಗು ಒಂದು ಏನಾದರೂ ಅವ್ಯವಸ್ಥೆ ಇದ್ದರೆ ಮಗು ತರಗತಿಯಲ್ಲಿ ಬಂದು ಕೂಡ್ತದೆ, ಅದು ಮಾನಸಿಕವಾಗಿ ಅದು ಏನಾಗ್ತದೆ, ಡಿಸ್ಟರ್ಬ್ ಆಗ್ತದೆ. ಹಾಗಾಗಿ ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಹಾಗಾಗಿ ಉತ್ತಮ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ನಿಯಮ. ಅಲ್ಲಿ ಎಲ್ಲ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಶುಚಿತ್ವವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಬಾಲಕಿಯರ ಶೌಚಾಲಯ ಇದೆ, ನೀರಿನ ವ್ಯವಸ್ಥೆ ಇದೆ, ಎಲ್ಲ ಇದೆ. ಬಾಲಕರ ಶೌಚಾಲಯ ಇಲ್ಲಿ ಅಷ್ಟೇನು ವ್ಯವಸ್ಥಿತ ರೀತಿಯಲ್ಲಿ ಕಂಡು ಬಂದಿಲ್ಲ. ಆಮೇಲೆ ಕುಡಿಯೋ ನೀರಿನ ಸಾಕಷ್ಟು ನೀರಿನ ವ್ಯವಸ್ಥೆ ಇದೆಯೇ ಅಂತಕ್ಕಂಥದ್ದು. ಕುಡಿಯೋ ನೀರು ಉತ್ತಮವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಮಗುವಿಗೆ ಆರೋಗ್ಯ ದೃಷ್ಟಿಯಿಂದ, ಅಥವಾ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಕುಡಿಯುವ ನೀರನ್ನು ಒದಗಿಸಬೇಕು, ಅಥವಾ ಇನ್ನಿತರೆ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ನಿಯಮ. ಹಾಗಾಗಿ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಫಿಲ್ಟರ್ಗಳ ಮೂಲಕ ನೀರನ್ನು ಶುದ್ಧೀಕರಿಸಿ ಮಕ್ಕಳಿಗೆ ನೀಡ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಗುಣಮಟ್ಟ ನೇರವಾಗಿ ಬಾವಿಯಿಂದ ಅಥವಾ ಬೋರ್ವೆಲ್ಗಳಿಂದ ಬರ್ತಕ್ಕಂಥ ನೀರು ಶುದ್ಧವಾಗಿರೋದಿಲ್ಲ. ಅದರಲ್ಲಿ ಬೇರೆ ಬೇರೆ ಕ್ರಿಮಿಕೀಟಗಳಿರ್ತದೆ, ನೇರವಾಗಿ ಕುಡಿಬಾರ್ದು, ಅದನ್ನು ಶುದ್ಧೀಕರಿಸಿ ಮಗುವಿಗೆ ನೀಡಬೇಕು ಅಂತಕ್ಕಂಥದ್ದು. ಆಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಸಂಬಂಧಪಟ್ಟಿರ್ತಕ್ಕಂಥ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಇಲಾಖೆ ಇದೆ ತಾಲೂಕು ಕೇಂದ್ರದಲ್ಲಿ. ಅಲ್ಲಿ ಹೋಗಿ ನೀರನ್ನು ಟೆಸ್ಟ್ ಮಾಡಿ ಅದು ನೀರು ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು, ಅದರ ದಾಖಲಾತಿಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಅದರ ಪ್ರಕಾರ ನಾವು ಪರಿಶೀಲಿಸಿದಾಗ ಕುಡಿಯುವ ನೀರಿನ ಶುದ್ಧತೆ ಇರ್ತಕ್ಕಂಥ ಕಂಡು ಬಂತು. ಅದನ್ನು ಕುಡಿಯುವ ನೀರಿನ ದೃಢೀಕರಣ ಇರ್ತಕ್ಕಂಥದ್ದು ನಮಗೆ ಕಂಡು. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ, ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆ. ಆಮೇಲೆ ಬೆಳಕಿನ ವ್ಯವಸ್ಥೆಯೂ ಇದೆ. ಆಮೇಲೆ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಇರತಕ್ಕಂಥ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸತಕ್ಕಂಥದ್ದು ಕಂಡುಬಂತು. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಮಗು ಪಾಠ ಪ್ರವಚನಗಳನ್ನು ಕಲಿಯುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಭಾಗವಹಿಸಬೇಕು ಅಂತಕ್ಕಂಥದ್ದು. ಅನೇಕ ಪ್ರತಿಭೆ ಮಕ್ಕಳಲ್ಲಿರ್ತದೆ. ಹಾಗಾಗಿ ಶಾಲೆಯಲ್ಲಿ ಒಂದು ಆಟದ ಮೈದಾನ ಇರಬೇಕು ಅಂತಕ್ಕಂಥದ್ದು ಒಂದು ನಿಯಮ ಶಿಕ್ಷಣ ಇಲಾಖೆಯು. ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥದ್ದು ಆಟದ ಮೈದಾನ ಇರ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಶಾಲಾ ಆವರಣದ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು. ಬೇರೆ ಬೇರೆ ಸಂದರ್ಭದಲ್ಲಿ ಮಗು ಹೊರಗಡೆ ಬಂದಾಗ, ಇಲ್ಲಾದರೂ ಹಳ್ಳಿಯ ಪರಿಸರ ಅಷ್ಟೇನು ಅನಾಹುತವಾಗಿರೋದಿಲ್ಲ. ಪೇಟೆ ಪಟ್ಟಣಗಳಲ್ಲಿ ಏನಾಗ್ತದೆ, ಪಕ್ಕದಲ್ಲಿ ರಸ್ತೆ ಇರ್ತದೆ, ವಾಹನಗಳು ಓಡಾಡ್ತಾ ಇರ್ತದೆ, ಮಗು ಏನಾದರೂ ಅನಾಹುತಕ್ಕೀಡಾಗ್ತದೆ. ಅದಕ್ಕಾಗಿ ರಕ್ಷಣಾ ವ್ಯವಸ್ಥೆ ಶಾಲೆ ಸುತ್ತ ಕಾಂಪೌಂಡ್ ಇರಬೇಕು ಅಂತಕ್ಕಂಥದ್ದು ಇದು ಶಾಲಾ ಶಿಕ್ಷಣದ ನಿಯಮ. ಇದು ಈ ಶಾಲೆಯಲ್ಲಿ ಶಾಲೆಯ ಸುತ್ತ ಕಾಂಪೌಂಡ್ ಇರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಶಾಲೆಯ ಗ್ರಂಥಾಲಯವನ್ನು ಹೊಂದಿದೆಯೇ ಅಂತಕ್ಕಂಥದ್ದು. ಮಕ್ಕಳು ಪಾಠದ
ವಿಷಯಗಳ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನ ಕಲಿಬೇಕು, ಓದಬೇಕು, ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ ಇದು. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಮಕ್ಕಳ ಸಾಮರ್ಥ್ಯವಾಗಿ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಅದೇ ಅನೇಕ ಪುಸ್ತಕಗಳಿರಬೇಕು, ಕಥೆ ಪುಸ್ತಕಗಳಿರಬೇಕು, ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಚಿತ್ರಣವನ್ನ ತಿಳಿಸ್ತಕ್ಕಂಥ, ಆಮೇಲೆ ಗಣಿತಕ್ಕೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳ ಪುಸ್ತಕಗಳಿರಬೇಕು ಅಂತಕ್ಕಂಥದ್ದು. ನಾವೇನು ನೋಡಿದಾಗ ಒಂದು ಗ್ರಂಥಾಲಯ ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಎಲ್ಲ ವಿಷಯಗಳ ಪುಸ್ತಕಗಳು ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇವೆಯೇ? ಕ್ರೀಡಾ ಸಾಮಗ್ರಿಗಳು ಇಲ್ಲಿ ಈ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ, ಆಟಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನ್ಯವಾಗಿ ಎಲ್ಲ ಸಾಮಗ್ರಿಗಳು ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಮಕ್ಕಳು ಪಾಠ ಪ್ರವಚನಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಲು ಇತ್ತೀಚೆಗೆ ಕಂಪ್ಯೂಟರು, ಲ್ಯಾಪ್ಟಾಪು, ಪ್ರೊಜೆಕ್ಟರು, ಸ್ಮಾರ್ಟ್ ಬೋರ್ಡು, ಸ್ಮಾರ್ಟ್ ಟಿವಿಗಳ ಮೂಲಕ ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮಕ್ಕಳು ಪರಿಣಾಮಕಾರಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಲಿಕೆ ಆಗ್ತದೆ. ಅನೇಕ ಬೇರೆ ಬೇರೆ ಪ್ರಪಂಚದ ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮಗುವಿಗೆ ಅನೇಕ ಉತ್ತಮವಾಗಿರ್ತಕ್ಕಂಥ ಜ್ಞಾನಗಳನ್ನು ದೊರೆಯಲಿಕ್ಕೆ ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿರಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ನಿಯಮ. ಅದರಂತೆ ನಾವು ಒಂದು ಕಂಪ್ಯೂಟರ್ ಇದೆ, ಆ ಕಂಪ್ಯೂಟರ್ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಪ್ರೊಜೆಕ್ಟರ್ ಇಲ್ಲ, ಸ್ಮಾರ್ಟ್ ಬೋರ್ಡು ಇಲ್ಲ, ಒಂದು ಸ್ಮಾರ್ಟ್ ಟಿವಿ ಇದೆ, ಅದರ ಮೂಲಕ ತರಗತಿಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಈ ಡಿಜಿಟಲ್ ಮೂಲಸೌಕರ್ಯಗಳು ಮಕ್ಕಳಿಗೆ ಲಭ್ಯವಿದೆ. ಇಲ್ಲಿ ಇರ್ತಕ್ಕಂಥ ಒಂದು ಸ್ಮಾರ್ಟ್ ಟಿವಿ ಮಕ್ಕಳಿಗೆ ಆಗಾಗ ತರಗತಿ ಬೇರೆ ಬೇರೆ ವಿಷಯಗಳನ್ನು ನೋಡ್ತಕ್ಕಂಥ ಅವಕಾಶ ಇಲ್ಲಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಗು ಎಲ್ಲ ದಿನಗಳಲ್ಲಿ ಬ್ಯಾಗನ್ನು ಹೊತ್ಕೊಂಡು ಬರೋದು ಬೇಡ. ಕೆಲವೊಂದು ತಿಂಗಳಲ್ಲಿ ಒಂದು ದಿನನೋ 2 ದಿನನೋ ಬ್ಯಾಗ್ ರಹಿತ ದಿನ ಮಾಡಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ನಿಯಮ. ಹಾಗಾಗಿ ಪ್ರತಿ ತಿಂಗಳ 3 ಮತ್ತು 4ನೇ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳ ಮೂಲಕ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಕರು ಬೋಧನೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ವಿಜ್ಞಾನ ಕಿಟ್ಟು ಈ ಶಾಲೆಯಲ್ಲಿ ಲಭ್ಯ ಇಲ್ಲ, ಗಣಿತ ಕಿಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದು, ಅದನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಈ ವಿಲೇವಾರಿ ಜವಾಬ್ದಾರಿಯನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ. ಬೇರೆ ಬೇರೆ ಇಲಾಖೆಗಳು, ಗ್ರಾಮ ಪಂಚಾಯಿತಿಯಿಂದ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಿಂದ ಏನೇನು ಸೌಕರ್ಯಗಳು ಇಲ್ಲಿ ಶಾಲೆಗೆ ಅನುದಾನ ಬಂದಿದೆ, ಅದು ಏನೇನು ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು. ಇದರಲ್ಲಿ ಕೊಳವೆ ಬಾವಿ ಒಂದಾಗಿದೆ. ನೀರು ವ್ಯವಸ್ಥೆಗೆ ಜಿಲ್ಲಾ ಪಂಚಾಯಿತಿಯಿಂದ ಅನುದಾನ ಬಂದಿರತಕ್ಕಂಥದ್ದು, ಕಾಮಗಾರಿ ಅನುಷ್ಠಾನ ಆಗಿರ್ತಕ್ಕಂಥದ್ದು. ಆಮೇಲೆ ಕಾಂಪೌಂಡ್, ಶಾಲೆ ಸುತ್ತಲೂ ಕಾಂಪೌಂಡ್ ಗ್ರಾಮ ಪಂಚಾಯಿತಿಯಿಂದ ಬಂದಿರತಕ್ಕಂಥ ಒಂದು ಕಾಮಗಾರಿ ಇದು. ಆಮೇಲೆ ಕೊಠಡಿ ದುರಸ್ತಿ, ಜಿಲ್ಲಾ ಪಂಚಾಯಿತಿಯಿಂದ ಕೆಲವು ಕೊಠಡಿ ದುರಸ್ತಿ ಆಗಿರ್ತಕ್ಕಂಥದ್ದು, ಮೇಲ್ಛಾವಣಿಯಲ್ಲಿ ಶೀಟ್ ಹಾಕಿ ದುರಸ್ತಿ ಮಾಡಿದ್ದಾರೆ ಇತ್ತೀಚೆಗೆ, ಅದು ಜಿಲ್ಲಾ ಪಂಚಾಯತ್ ಒಂದು ಅನುದಾನದಿಂದ ಬಂದಿರತಕ್ಕಂಥದ್ದು. ಆಮೇಲೆ ಶೌಚಾಲಯದ ಅಲ್ಲಿ ನೀರಿನ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಅನುದಾನ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಬಂದಿರತಕ್ಕಂಥದ್ದು. ಈಗ ಬೇರೆ ಬೇರೆ ಇಲಾಖೆಗಳನ್ನ ಅನುದಾನವನ್ನು ಪಡೆದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಯೋಜನೆ ಇದು. ಆಮೇಲೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ನಾವು ಮಕ್ಕಳನ್ನ, ಸಂಬಂಧಪಟ್ಟಿರ್ತಕ್ಕಂಥ ಪೋಷಕರನ್ನ, ಆಮೇಲೆ ಗ್ರಾಮಸ್ಥರನ್ನ ನಾವು ವಿಚಾರ ಮಾಡ್ತೀವಿ. ಕರೆಕ್ಟಾಗಿ ಶಿಕ್ಷಣ ಇಲಾಖೆ ತಿಳಿಸಿರ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಹಾಜರಾಗ್ತಾರೆ ಅಂತಕ್ಕಂಥದ್ದು, ಅವರು ಹಾಜರಾಗ್ತಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುತ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭವೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಮಕ್ಕಳಿಗೆ ಪಾಠ ಪ್ರವಚನದ ಜೊತೆಗೆ ಸರ್ಕಾರ ತಿಳಿಸಿದಂತೆ, ಶಿಕ್ಷಣ ಇಲಾಖೆ ತಿಳಿಸಿದಂತೆ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಅದರ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು, ಅದರ ಮಾಹಿತಿಯನ್ನು ಮಕ್ಕಳಿಗೆ ಮತ್ತು ಸಂಬಂಧಪಟ್ಟ
ಪೋಷಕರಿಗೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಆ ಪ್ರಕ್ರಿಯೆ ಅದನ್ನು ಸರಿಯಾಗಿ ಶಾಲೆ ನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ನಡೀತದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರುತ್ತಾರೆ. ಶಿಕ್ಷಣ ಇಲಾಖೆ ಕೆಲವೊಂದು ಆಯಾಯ ಶಿಕ್ಷಣ ಮಗುವಿನ ಪರಿಣಾಮಕಾರಿ ಕಲಿಕೆಗೆ ಶಿಕ್ಷಕರಿಗೆ ತರಬೇತಿ ನೀಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಇಂಗ್ಲಿಷ್ನಲ್ಲಿ ಕಲಿ, ಆಮೇಲೆ ಕನ್ನಡದಲ್ಲಿ ಕಲಿ, ಪ್ರೇರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯ ಮಾಡಲಾಗಿದೆ. ಮಕ್ಕಳ ಮ್ಯಾಪಿಂಗ್ ಅಂದರೆ ಮಗು ಕಲಿಕೆಯಿಂದ ಹೊರಗಿದ್ರೆ, ಇನ್ನೂ ದಾಖಲಾಗದೆ ಕಲಿಕೆಯಿಂದ ಹೊರಗಿರ್ತಕ್ಕಂಥ ಮಕ್ಕಳನ್ನ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು, ಆ ಮಗುವನ್ನು ಗುರುತಿಸ್ತಕ್ಕಂಥದ್ದು. ಆಮೇಲೆ ಜಾಡಿ ಹಿಡಿಯೋ ಕಾರ್ಯ, ಆ ಮಗು ಬಾಧೆ ಇದ್ರೆ ಆ ಮಗುವಿನ ಮನೆಗೆ ಹೋಗಿ ಪೋಷಕರು ಮತ್ತು ಮಗುವಿನ ಮನವೊಲಿಸಿ ಆ ಮಗುವನ್ನು ಶಾಲೆಗೆ ಕರೆತರ್ತಕ್ಕಂಥ ಒಂದು ಕಾರ್ಯ ಶಾಲೆ ಪ್ರಾರಂಭದಲ್ಲಿ ಶಿಕ್ಷಕರು ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಶಿಕ್ಷಣ ನಿಯಮ ಇದು. ಈ ಪ್ರಕಾರ ನಾವು ಮಾಡಿದ್ದೇವೆ. ಈ ಭಾಗದಲ್ಲಿ ಯಾವುದೇ ಮಗು ಆ ರೀತಿ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆ ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ ಏನಾದರೂ ಪಡೆಯಲಾಗಿದೆ ಅಂತಕ್ಕಂಥದ್ದು ಯಾವುದೇ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. STMC ಸಮಿತಿ, ಶಾಲೆ ಶಿಕ್ಷಕರು ಏನು ಕಾರ್ಯವನ್ನು ನಿರ್ವಹಿಸ್ತಾರೆ ಅದರ ಜೊತೆಗೆ ಒಂದು STMC ಸಮಿತಿ ಅಂತಕ್ಕಂಥದ್ದಿದೆ. ಅದು ಶಾಲೆ ಎಲ್ಲ ಮೇಲುಸ್ತುವಾರಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಆ ಸಮಿತಿಯನ್ನು ರಚನೆ ಮಾಡಬೇಕು, ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಬೇಕು. ಅದನ್ನು ನಿರ್ವಹಣೆ ಆಗಿದೆ. ಅದರಲ್ಲಿ 4/3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳ ಸದಸ್ಯರೇ ಆಗಿರಬೇಕು ಅಂತಕ್ಕಂಥದ್ದು ಆ ನಿಯಮವನ್ನು ಪಾಲನೆ ಮಾಡಲಾಗಿದೆ. ಆಮೇಲೆ STMC ಸದಸ್ಯರಿಗೆ ಅರ್ಧದಷ್ಟು ಮಹಿಳೆಯರಿರಬೇಕು ಅಂತಕ್ಕಂಥದ್ದು ಆ ನಿಯಮವು ಪಾಲನೆ ಆಗಿದೆ. ಪ್ರತಿ ತಿಂಗಳು STMC ಸಭೆಗಳು ನಡೆಯಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ನಿಯಮ. ಅದರಂತೆ ನಾವು ನೋಡಿದಾಗ 2022-23 ಸಾಲಿನಲ್ಲಿ ಆ ಶೈಕ್ಷಣಿಕ ವರ್ಷದಲ್ಲಿ 14 ಸಭೆಗಳು ನಡೆದಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ STMC ಸದಸ್ಯರಿಗೆ STMC ಸದಸ್ಯರೆಂಬ ಅರಿವಿದೆಯೇ, ಅವರಿಗೆ ಅರಿವಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಶಾಲೆಯಲ್ಲಿ ಏನೇನು ನಡೀತದೆ, ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಅವಕಾಶ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ನಾವು STMC ಸದಸ್ಯರನ್ನು ಅಂತಕ್ಕಂಥ ಅರಿವಿರಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಹಾಗಾಗಿ ಎಲ್ಲರಿಗೂ ಅದರ ಬಗ್ಗೆ ಅರಿವಿರ್ತಕ್ಕಂಥದ್ದು ಇದು ಕಂಡುಬಂತು. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಳೆದ 12 ತಿಂಗಳಲ್ಲಿ ಎಷ್ಟು ಸಾರಿ ಶಾಲೆಗೆ ಭೇಟಿ ನೀಡಿದ್ದಾರೆ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಕನಿಷ್ಠ ವರ್ಷಕ್ಕೆ 1 ಬಾರಿಯಾದರೂ BO ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ನೀಡಬೇಕು. ಆಮೇಲೆ ಸಮನ್ವಯ ಅಧಿಕಾರಿಗಳು ಅವರು ಸಹ ಭೇಟಿ ನೀಡಬೇಕು ಅಂತ ಇದೆ. ಇಲ್ಲಿ ದಾಖಲಾತಿಗಳ ಪ್ರಕಾರ BO ಅವರು 1 ಬಾರಿ ಭೇಟಿ ನೀಡಿದ್ದಾರೆ. ಆಮೇಲೆ BRC ಅವರು 2 ಬಾರಿ ಭೇಟಿ ನೀಡಿರ್ತಕ್ಕಂಥ ಕಂಡುಬಂತು. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ತಿಂಗಳಲ್ಲಿ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ. 12 ತಿಂಗಳಲ್ಲಿ ಶೈಕ್ಷಣಿಕ ಅವಧಿ 10 ತಿಂಗಳು ಇರ್ತಕ್ಕಂಥದ್ದು. ಅದರಲ್ಲಿ ಕನಿಷ್ಠ 12 ತಿಂಗಳಾದರೂ CRP ಅವರು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಆ ಶಾಲೆಗೆ ಭೇಟಿ ನೀಡಬೇಕು, ಎಲ್ಲ ಪ್ರಗತಿಯನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ನಿಯಮ. ಅದು ಆ ಪ್ರಕಾರ ಇಲ್ಲಿ ನಾವು ದಾಖಲಾತಿಗಳನ್ನ ನಿರ್ವಹಣೆ ನೋಡಿದಾಗ ಕೇವಲ 6 ಬಾರಿ ಮಾತ್ರ ಭೇಟಿ ನೀಡಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯಿಂದ ಶಾಲೆಯಲ್ಲಿ ರಚಿಸಲಾಗಿದೆ. ಮಕ್ಕಳಿಗೆ ಏನಾದರೂ ಅನಾಹುತ ಆಗಿದ್ದಾಗ, ಆರೋಗ್ಯದಲ್ಲಾಗಿರ್ಬೋದು, ಬೇರೆ ಬೇರೆ ಯಾವುದೇ ರೀತಿಯಲ್ಲಾಗಿರ್ಬೋದು, ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದಾಗ ಈ ಒಂದು ಸುರಕ್ಷತಾ ಸಮಿತಿ ಇರಬೇಕು. ಅದರ ಎಲ್ಲ ಜವಾಬ್ದಾರಿಗಳನ್ನು ಅದು ನೋಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತದೆ. ಹಾಗಾಗಿ ಒಂದು ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ಶಾಲೆಯಲ್ಲಿ ಸುರಕ್ಷತಾ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆ. ನಾವು ಶಾಲಾ ಸುತ್ತಮುತ್ತ ನೋಡಿದಾಗ ವಿದ್ಯುತ್ ತಂತಿಗಳು ಇಲ್ಲೆಲ್ಲೂ ಕಂಡು ಬಂದಿಲ್ಲ. ಆವಾಗ ರಸ್ತೆ ಪಕ್ಕದಲ್ಲಿ ಅಲ್ಲೊಂದು ರಸ್ತೆ ಹೋಗ್ತದಲ್ಲ, ಆ ರಸ್ತೆ ಪಕ್ಕದಲ್ಲಿ 11 kV ಹೋಗಿರ್ತಕ್ಕಂಥದ್ದು ವಿದ್ಯುತ್ ತಂತಿ ಹೋಗಿರ್ತಕ್ಕಂಥದ್ದು ಕಂಡು ಬಂತು. ಅದರ ಪಕ್ಕದಲ್ಲಿ ತೆಂಗಿನ ಮರಗಳಿದೆ. ಆ ತೆಂಗಿನ ಮರಗಳು ಆ ವಿದ್ಯುತ್ ತಂತಿಗೆ ತಾಗ್ತಾ ಇದೆ. ನಾಳೆ ಏನಾದರೂ ಗ್ರೌಂಡಿಂಗ್ ಆದರೆ ಮಗು ಏನಾದರೂ ಅಕಸ್ಮಾತ್ ಆ ಭಾಗಕ್ಕೆ ಹೋದರೆ ಅನಾಹುತ ಆಗ್ತಕ್ಕಂಥ ಸಂದರ್ಭಗಳು ಇರ್ತದೆ. ಹಾಗಾದರೆ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಏನಾದರೂ ತೆರವುಗೊಳಿಸ್ತಕ್ಕಂಥದ್ದು ಅಥವಾ ಸರಿಯಾದ ಸೂಕ್ತ ಕ್ರಮಗಳನ್ನು ಮಾಡ್ತಕ್ಕಂಥದ್ದು ಉತ್ತಮವಾಗಿರ್ತದೆ. ಶಾಲೆಯಲ್ಲಿ ಪ್ರಥಮ ಚಿಕಿತ್ಸಾ ಕಟ್ಟಿಗೆ ಇದೆ ಅಂತಕ್ಕಂಥದ್ದು
ಶಾಲೆ ಕ್ರೀಡೆಯ ಸಮಯದಲ್ಲಿ ಬೇರೆ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ ಶಾಲೆಯು ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿರಬೇಕು. ಅದರಲ್ಲಿ ಕನಿಷ್ಠ ದರ್ಜೆಯ ಔಷಧಿಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದಿದೆ. ಅದು ಶಾಲೆಯಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಆಮೇಲೆ ಶಾಲೆಯಲ್ಲಿ ದೂರು ಪೆಟ್ಟಿಗೆ ಇದೆ ಅಂತಕ್ಕಂಥದ್ದು. ಏನಾದರೂ ದೂರುಗಳಿದ್ದರೆ ಪೋಷಕರು ಲಿಖಿತ ರೂಪದಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಒಂದು ದೂರು ಪೆಟ್ಟಿಗೆಯನ್ನು ಶಾಲೆ ನಿರ್ವಹಣೆ ಮಾಡಬೇಕು. ಅದನ್ನು ನಿರ್ವಹಿಸಲಾಗಿದೆ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಅಂಶಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತದೆ. ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಲ್ಲ, ಕೊಡವ, ಬಲಿದ, ಹೀಗೆ ಏನಾದರೂ ತಾರತಮ್ಯ ಇದ್ದು ಮಗು ಕಲಿಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಎಲ್ಲರನ್ನ ಪರಿಶೀಲನೆ ಮಾಡಿ ನೋಡಿದಾಗ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಸಂದರ್ಭ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ಸಹಾಯವಾಣಿ, ಪೊಲೀಸ್ ಸಹಾಯವಾಣಿ, ಆರೋಗ್ಯ ಸಹಾಯವಾಣಿ, ಇವುಗಳನ್ನು ತುರ್ತಾಗಿರ್ತಕ್ಕಂಥ ದೂರವಾಣಿ ಸಹಾಯಗಳನ್ನು ಕೆಲವೊಂದು ಸಂದರ್ಭಗಳು ಬೇಕಾಗ್ತದೆ. ಅದು ಒಂದು ಫಲಕವನ್ನು ನಿರ್ವಹಣೆ ಮಾಡಬೇಕು ಶಾಲೆ ಅಂತಕ್ಕಂಥದ್ದು ಅದರ ಪ್ರಕಾರ ನಿರ್ವಹಿಸಲಾಗಿದೆ. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. ವೃತ್ತಿಪರ ಕೌಶಲ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಸಮಾಲೋಚನೆ ಕೌಶಲ್ಯ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ತರಬೇತಿಯನ್ನು ಪಡೆದಿದ್ದಾರೆ, ತರಬೇತಿಯನ್ನು ಪಡೆದಿದೆ ಅಂತಕ್ಕಂಥದ್ದು ಅಭಿಪ್ರಾಯ ಶಿಕ್ಷಕರಿಗೆ ವ್ಯಕ್ತವಾಯಿತು. ಆಮೇಲೆ ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು ಅಂತಕ್ಕಂಥದ್ದು. ಯೋಗವನ್ನು ಮಕ್ಕಳಿಗೆ ಕಲಿಸಲಾಗ್ತದೆ, ಧ್ಯಾನವನ್ನು ಮಾಡಲಾಗ್ತದೆ, ಪ್ರಾಣಾಯಾಮವನ್ನು ಮಾಡಲಾಗ್ತದೆ. ಆಮೇಲೆ ಬಾಲಗೋಕುಲ ಕಥೆ ನಿರೂಪಣೆಯನ್ನು ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನೀಡತಕ್ಕಂಥ ವ್ಯವಸ್ಥೆ ಶಾಲೆಯಲ್ಲಿ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಶಿಕ್ಷಕರು ಮತ್ತು ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇಷ್ಟು ಅಂಶಗಳು ಈ ಸಾಮಾಜಿಕ ಪರಿಶೋಧನೆಗೆ ಒಳಗೊಂಡಂತೆ ನಮಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಿರತಕ್ಕಂಥ ಅಂಶಗಳು. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ತಳ ಹಂತದಲ್ಲಿ ಪರಿಶೀಲನೆ ನಡೆಸಿದ್ವಿ. ಅದರ ಪ್ರಕಾರ ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ. ಇದರ ಅನುಕೂಲತೆ ಏನು ಅಂತ ಹೇಳಿದ್ರೆ, ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಶಾಲೆ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅದಕ್ಕೆ ಅಲ್ಲಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಮುಂದೆ ಇನ್ನೂ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಿಂದ ಶಾಲಾ ಹಂತದಲ್ಲಿ ಹೇಗೆ ಕೈಗೊಳ್ಳಬೇಕು, ಶಿಕ್ಷಣವನ್ನು ಹೇಗೆ ಮಾರ್ಪಾಡು ಮಾಡಬೇಕು, ಬದಲಾವಣೆ ಮಾಡಬೇಕು, ಇನ್ನೂ ಪೂರಕವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕು. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಅಲ್ಲಿ ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ಅದನ್ನು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಡೆಸಿ ಅದರಲ್ಲಿ ಎಲ್ಲರೂ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ವರದಿಯನ್ನು ಕ್ರೋಢೀಕರಿಸಿ ವರದಿಯ ಮೂಲಕ ಮತ್ತು ನಡಾವಳಿಗಳ ಮೂಲಕ ಮತ್ತು ನಾವು ವಿಡಿಯೋ ಮಾಡ್ತೀವಿ, ಅದನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಕಳಿಸ್ತೀವಿ. ಆಗ ಇನ್ನೂ ಶಾಲಾ ಹಂತದಲ್ಲಿ ಏನೇನು ವ್ಯವಸ್ಥೆಗಳನ್ನು ಸೌಲಭ್ಯಗಳನ್ನು ಇನ್ನೂ ಕೊಡಬೇಕಾಗುತ್ತೆ ಸರ್ಕಾರ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮನವರಿಕೆ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಕಾಗಿ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿಸ್ತಾ ಈ ಎಲ್ಲ ಅಂಶಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಸರ್, ಅದ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಅದ್ರ ಬಗ್ಗೆ ಬಿಟ್ಟೋಗಿದ್ದು ಯಾವ್ದಾದ್ರು ಏನಾದ್ರು ಚರ್ಚೆ ಇದೆಯಾ ಅಥವಾ ಏನೋ ಸೇರ್ಪಡೆ ಇದೆಯಾ? ಸೇರ್ಪಡೆ ಇದ್ರೆ ನೀವು ಚರ್ಚೆ ಮಾಡ್ಬೋದಾ ಅಥವಾ ನೆಕ್ಸ್ಟ್ ಏನಾದ್ರು ನೀವಿದ್ರೆ ಹೇಳಿ, ನಾವು ಸುದೀರ್ಘವಾಗಿ ಸೋಷಿಯಲ್ ಆಡಿಟ್ ನ ಮಾಹಿತಿಯನ್ನ ಸಭೆಯ ಮುಂದೆ ಮಂಡಿಸತಕ್ಕಂತ ಸಂಪನ್ಮೂಲ ವ್ಯಕ್ತರಿಗೆ ಧನ್ಯವಾದ ತಿಳಿಸ್ತಾ, ಈಗ ಮುಂದೆ ಪೋಷಕರು ಮತ್ತು ಗ್ರಾಮಸ್ಥರು ಈ ವರದಿಯನ್ನ ಮಂಡಿಸಿರಲ್ಲ, ಇದ್ರ ಮೇಲೆ ಏನಾದ್ರು ಚರ್ಚೆ ಮಾಡೋದಿದೆ. ಪೋಷಕರು ಮತ್ತು ಗ್ರಾಮಸ್ಥರು ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಸರ್, ಈಗ ನೀವು ಸಿಸ್ಟಮ್ ಬಗ್ಗೆ ಹೇಳಿದ್ರಿ, ಇದು ನಮ್ಮ ಟಿವಿ ಆ ಸಿಸ್ಟಮ್ ಕಲೆಕ್ಷನ್ ಕೂಡ ಕರೆಂಟ್ ಇಲ್ಲಿ ಇದೇ ಇಲ್ಲ, ಯಾವ್ದು ಹೇಳಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಸಮಸ್ಯೆ ಇಲ್ಲ. ಅದೊಂದು ಬೂಸ್ಟ್ ವ್ಯವಸ್ಥೆ ಏನು ವ್ಯವಸ್ಥೆ ಅದ್ರ ಬಗ್ಗೆ ಒಂಚೂರು ಕ್ರಮ ತಗೋಬೇಕು ಅಂತ ನಮ್ಮ ಇಲ್ಲಿ ಫೋನ್ ಯಾವಾಗ ಮಾಡ್ತಿರೋ ಎಮರ್ಜೆನ್ಸಿ ಫೋನ್ ಮಾಡೋ ಫೋನ್ ಇಲ್ಲ, ಫೋನ್ ನೆಟ್ವರ್ಕ್ ಇಲ್ಲ. ಒಂದನೇದು. ಎರಡನೇದಾಗಿ ಸರ್, ನೀವು 3 ವರ್ಷದ ಇತ್ತಲಾಗಿ ನಾವು ಶಾಲೆ ವ್ಯಾಪ್ತಿಯಲ್ಲಿ ಪಂಚಾಯತಿನ ಯಾವ್ದಾದ್ರು ಅನುದಾನ ಬಂದಿದೆಯಾ? ಅದೇನಾದ್ರು ಕೊಡ್ಬೋದು ಅಥವಾ ಏನಾದ್ರು ಇದೆಯಾ? ನಾವು ಹಿಂದಿನಿಂದ ನೋಡಿದ್ವಿ ಏನೇನು ಅನುದಾನ ಅಂತಕ್ಕಂಥದ್ದು ಪಂಚಾಯತಿ ಜೊತೆ
ಶಾಲೆ ಈ ಶಾಲೆಯಲ್ಲಿ ಈ ಶಾಲೆ ಒಟ್ಟಾರೆ ಒಂದು ಸುಮಾರು ಟೈಮ್ ಆಯ್ತಲ್ಲ, ಅದ್ರ ಅವಶ್ಯಕತೆ ಸುಮಾರು ಇದೆ. ನಮ್ಗೆ ನಮ್ಮ ಶಾಲೆಗೆ ಭಾರಿ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಏನಾದ್ರು ಕೊಡ್ಬೋದಾ ನೋಡಿ, ರೆಫರ್ ಮಾಡ್ಬೋದು ಅದಕ್ಕೆ. ನೋಡ್ರಿ, ಕಾಂಪೌಂಡ್ ಗ್ರಾಮ ಪಂಚಾಯತಿಯಿಂದ ಆಗಿರ್ತದೆ. ಅದಕ್ಕೆ ಸುಮಾರು 5-6 ವರ್ಷ ಇತ್ತೀಚೆಗೆ ನೋಡಿ ಸಂಬಂಧಪಟ್ಟಿರ್ತಕ್ಕಂಥ ರೆಫರ್ ಮಾಡ್ತೀರಾ ಅಥವಾ ಹೆಂಗೆ ಅಂತ ಅವ್ರಿಗೆ ರೆಫರ್ ಮಾಡ್ತೀರಾ? ಅಲ್ಲ, ನಾವು ಈ ವರದಿಯನ್ನು ಸರ್ಕಾರ ಕಳಿಸ್ತೀವಿ ನೇರವಾಗಿ. ಸರ್ಕಾರದಿಂದ ನಿಮ್ಗೆ ಶಿಕ್ಷಣ ಇಲಾಖೆ ಬರ್ತದೆ, ಅವ್ರು ಏನಾದ್ರು ರೆಫರ್ ಮಾಡಿ ಕಳಿಸಿದ್ರೆ ಕಳಿಸ್ತಾರೆ. ಅಥವಾ ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿಯವರು ಏನಾದ್ರು ಇದ್ರೆ ಅವ್ರು ಏನಾದ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಇದಾವೆ. ಅದಕ್ಕೆ ಚರ್ಚೆಗೋಸ್ಕರ ಕೇಳಿದ್ರು. ಅದು ಏನಾದ್ರು ನಮ್ಗೆ ಬೇಕಾಗಿ ಸುಮಾರು ಐಟಮ್ ಇದೆ ಶಾಲೆ ಬೇಕಾಗಿರೋ. ಹೇಳಿ, ಅದನ್ನು ನಾವು ನಾಳೆ ಕಳಿಸ್ತೀವಿ. ಫಸ್ಟ್ ಆಗಿ ಇದೆ ನಮ್ದು ಏನ್ ಹೇಳೋದಲ್ಲ, ನಿಮ್ಗೆ ನಮ್ಮೊಂದು ಬೂಸ್ಟರ್ ಬೇಕಾಗಿದೆ. ಹೌದು ಹೌದು. ಒಂದಕ್ಕೆ ನೆಟ್ವರ್ಕ್ ಸಮಸ್ಯೆ ಎಲ್ಲರಿಗೂ ಇದೆ, ಅದು ಎಮರ್ಜೆನ್ಸಿ ಮೇನ್ ಬೇಕಾಯ್ತದೆ. ಎರಡನೇದಾಗಿ ನೀವು ಪವರ್ ಪಂಚಾಯತ್ ಏನು ಅನುದಾನ ಕೊಡ್ಬೋದಾ ಬೂಸ್ಟರ್ಗೆ? ಅನುದಾನ ಕೊಡ್ಲಿಕ್ಕೆ ಆಗಲ್ಲ, ಇಲಾಖೆ ಶಿಫಾರಸು ಮಾಡಿ. ಅದೇನೋ ಮಾಹಿತಿ ಹೇಳಿ ಸರ್. ಏನೇ ಒಂದು ಮೆಸೇಜ್ ಕಳಿಸ್ಬೇಕಾದ್ರೆ ಮಾಡ್ಸಲ್ಲಿ ಮಾರ್ಬಿಟ್ಟು ಹೋಗ್ಬೇಕು. ಇಲ್ಲ ನೋಡಿ, ಎಮರ್ಜೆನ್ಸಿ ಅಂದ್ರೆ ಫೋನ್ ಪಂಚಾಯತಿ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸು ಮಾಡಿ. ನಾವೆಲ್ಲಿ ತೋರಿಸ್ತೀವಿ. ನಮ್ಮ ಪಂಚಾಯತಿಂದ ಆಗದಿದ್ರೆ ಸಲಹೆ ಮಾಡ್ತೀವಿ. ಅದೇ ಅವ್ರಿಗೆ ಸಭೆಗೆ ತುರ್ತಿಗೆ ಫೋನಿನ ಇದರಿಂದ ನಾವು ನೆಟ್ವರ್ಕ್ ಇಲ್ಲಿ ಫೋನ್ ಮಾಡೋದು. ಅದೇ ಎಮರ್ಜೆನ್ಸಿ ಅಲ್ಲ ಸರ್. ಹುಡುಗರು ಏನೋ ಹುಷಾರಿಲ್ಲ, ಮಾಸ್ಟರ್ಗೆ ಫೋನ್ ಮಾಡ್ಬೇಕು. ಹೆಂಗ್ ಮಾಡೋದು? ಫೋನ್ ಮಾಡಿದ್ರೆ ಒಬ್ರು ಮಾಸ್ಟರ್ಗೆ ಫೋನ್ ಮಾಡಲಿಲ್ಲ, ಅವ್ರ ಪಾಪ ಎಲ್ಲ ಫೋನ್ ಮಾಡ್ಬೇಕು. ಅಲ್ಲಿ ಮಕ್ಕಳು ಬಿಟ್ಟು ಅಲ್ಲಿ ಹೋಗ್ತಿರಲ್ಲ. ಚೆನ್ನಾಗಿ ಬಂದಿದೆ, ಯಾರಿಗೊಂದು ಫೋನ್ ಬಂದಿಲ್ಲ. ಬೇರೆ ಟೈಮ್ ಆಗಿದೆ, ಎಲ್ಲರಿಗೂ ಫೋನ್ ದೊಡ್ಡ ಸಮಸ್ಯೆ ಇದೆ ಸರ್. ಎಮರ್ಜೆನ್ಸಿ ಅಂದ್ರೆ ಫೋನ್ ಮಾಡಕ್ಕೆ ಆಯ್ತಾಯ್ತು, ಇನ್ನ ನಾವು ತೋರಿಸ್ತೀವಿ. ನೀವು ಈ ಶಾಲೆ ವತಿಯಿಂದ ನೀವು SDMC ವತಿಯಿಂದ ಸಂಬಂಧಪಟ್ಟ ಇಲಾಖೆ ಇದೆಯಲ್ಲ,